ಅಲ್ಲಿ ಒಂದು ಸೆಲೆಕ್ಷನ್ ಲಿಸ್ಟ್ ಬಂತು. ಇವರಿಗೆ ಒಂದು ಚಾನ್ಸ್ ಕೊಟ್ಟಿದ್ರು, ಸರ್ಕಾರ ಇರ್ಬೋದು, ನಮ್ಮ ವಿದ್ಯಾರ್ಥಿಗಳಿರ್ಬೋದು, ಈ KPSCಗೆ ಒಂದು ಅವಕಾಶ ಕೊಟ್ಟಿದ್ರು. ನಿಮ್ಮ ಮಿಸ್ಟೇಕ್ನ ಸರಿ ಮಾಡಿಬಿಟ್ಟು, ಪ್ರಶ್ನೆಯಲ್ಲಿರುವ ಲೋಪದೋಷನ ಸರಿ ಮಾಡಿಸ್ಬಿಟ್ಟು, ಕನ್ನಡ ಮಾಧ್ಯಮದವರಿಗೆ ಅನ್ಯಾಯ ಆಗದ ನಿಟ್ಟಿನಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಸರಿ ಮಾಡಿ ಅಂತಂದರು. ಅದಕ್ಕೆ ಸುಮಾರು 2 ತಿಂಗಳು ಸಮಯನೂ ಇತ್ತು. ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ನು ಒಂದು ವಾರದಲ್ಲಿ 2-3 ಕ್ವಶನ್ ಪೇಪರ್ನ ರೆಡಿ ಮಾಡ್ತಾರೆ, ಒಂದು ಮಿಸ್ಟೇಕ್ ಇಲ್ದಂಗೆ. ಅದು ಇಂಗ್ಲೀಷಿಂದ ಕನ್ನಡ ಇರ್ಬೋದು, ಕನ್ನಡದಿಂದ ಇಂಗ್ಲೀಷ್ ಇರ್ಬೋದು. ಆದರೆ ಒಂದು KPSC ಅಂತಂದು 100 ಕೋಟಿ ಬಜೆಟ್ ಇರುವಂಥ ಒಂದು ಸಂಸ್ಥೆ, ಅಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಇರದೇ ಇರುವಷ್ಟು ಸಂಪನ್ಮೂಲ ವ್ಯಕ್ತಿಗಳಿಲ್ವ ಅಂತಂದು. ಸೊ ಇವತ್ತಿನ ಹೋರಾಟ ಏನಿದೆ ಮಕ್ಕಳೆಲ್ಲ, ನಾವು ಅವ್ರ ಜೊತೆಗೆ ಧ್ವನಿಗೂಡಿಸ್ತಿರೋದೇನಂತಂದರೆ, ಇಲ್ಲಿ ಇದು ಮರು ಅಧಿಸೂಚನೆ ಆಗಬೇಕಂತಂದು, ರೀನೋಟಿಫಿಕೇಷನ್ ಆಗಬೇಕಂತಂದು. ಯಾಕೆ ಅಂತಂದರೆ ಇದರಲ್ಲಿ ಅನೇಕ ಲೆವೆಲಲ್ಲಿ ಅನ್ಯಾಯ ಆಗಿದೆ ಅಂತಂದು ಕೇಳಿಬಂದಿದೆ. ಫಿಲಿಮ್ಸಲ್ಲಿ ಏನಾಗಿದೆ, ಕೇವಲ ಪ್ರಶ್ನೆ ತಪ್ಪಿದ್ದು ಅಂತಂದಲ್ಲ, ಅಲ್ಲಿ OMR ಶೀಟ್ನಲ್ಲೂ ಏನೋ ಅನ್ಯಾಯ ಆಗಿದೆ ಅಂತಂದ್ಬಿಟ್ಟು, ಅಲ್ಲೂ ಕೂಡ ಕರಪ್ಷನ್ ಆಗಿದೆ ಅಂತಂದ್ಬಿಟ್ಟು ಗುರುತಿಸ್ಕೊಂಡು ಮಾಡಿದ್ದಾರೆ ಅಂತ ಬಂದಿದಾಗ ಅನೇಕ ಕಥೆಗಳನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಹಾಗಾಗಿ ಕರ್ನಾಟಕದ ಭವಿಷ್ಯ ಒಂದು ಗಮನದಲ್ಲಿಟ್ಕೊಂಡು, ಕನ್ನಡಿಗರ ಭವಿಷ್ಯ ಗಮನದಲ್ಲಿಟ್ಕೊಂಡು, ಕರ್ನಾಟಕದ ಅಭಿವೃದ್ಧಿ ಇವತ್ತು ದುಡ್ಡು ಕೊಡದೆ ಅಧಿಕಾರಿಗಳಾದರೆ, ದುಡ್ಡು ಕೊಡದೆ ಮೆರಿಟ್ ಮೇಲೆ ಅಧಿಕಾರಿಗಳಾದರೆ, ಅವರಿಗೆ ಒಂದು ಕನ್ನಡದ ಮೇಲೆ ಇರ್ಬೋದು, ಕನ್ನಡಿಗರ ಮೇಲೆ ಇರ್ಬೋದು, ಬಡವ್ರ ಮೇಲೆ ಇರ್ಬೋದು, ಅವರಿಗೆ ಒಂದು ರೀತಿಯ ಅಭಿಮಾನ, ಒಂದು ಇದು ಇರ್ತದೆ, ಬದ್ಧತೆ ಇರ್ತದೆ ಕೆಲಸ ಮಾಡಬೇಕನ್ನೋದು. ಸೊ ಇವತ್ತು ಆ ಪ್ರಾಮಾಣಿಕ ಅಧಿಕಾರಿಗಳು ಬರಬೇಕನ್ನೋದಾದರೆ ರೀನೋಟಿಫಿಕೇಷನ್ ಆಗಬೇಕು, ಸಂಪೂರ್ಣ ಪಾರದರ್ಶಕವಾಗಿ ಪರೀಕ್ಷೆ ನಡೀಬೇಕು. ನಿಮ್ಮ ಹೆಸರು? GB ವಿನಯ್ ಕುಮಾರ್ ಅಂತ, ಇನ್ಸೈಟ್ಸ್ IAS ಕೋಚಿಂಗ್ ಸಂಸ್ಥೆ.